ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ತುಂಬಾ ಸರ್ಚ್ ಮಾಡಿ ಆನ್ಲೈನ್ ಶಾಪಿಂಗ್ನ ಮಾಡಿದ್ದೀನಿ. ಅದರದ್ದು ಕೆಲವೊಂದಷ್ಟು ಐಟಮ್ಗಳು ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಏನೆಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ, ಹೇಗೆಲ್ಲ ಇದ್ದಾವೆ ಐಟಮ್ಗಳು, ಯಾವುದನ್ನು ಇಟ್ಕೊಳ್ತಿದ್ದೀನಿ, ಯಾವುದನ್ನು ರಿಟರ್ನ್ ಮಾಡ್ತಾಯಿದ್ದೀನಿ ಅನ್ನೋದನ್ನು. ಸಾರಿ, ನನಗೆ ವಿಡಿಯೋದಲ್ಲಿ ಈಗ ನೆಕ್ಸ್ಟ್ ನನಗೆ ಮಾತಾಡೋಕ್ಕಾಗಲ್ಲ, ಯಾಕಂದರೆ ನೀವು ಕೇಳಿಸ್ಕೊಳ್ತಾ ಇದ್ದೀರಾ ಹಿಂದೆ ಹುಳಗಳದ್ದು ನಾಯ್ಸ್ನ. ಅದು ಕಂಪ್ಲೀಟಾಗಿ ವಿಡಿಯೋ ಎಲ್ಲ ಹಾಳು ಮಾಡುತ್ತೆ ಖಂಡಿತ. ಅದಕ್ಕೋಸ್ಕರ ನಾನು ಹಾಗೆ ತೋರಿಸ್ತೀನಿ, ನಾನು ವಾಯ್ಸ್ ಓವರ್ನ ಕೊಡ್ತೀನಿ. ಇಡೀ ದಿನ ಎಲ್ಲ ಹಿಂಗೆ ಇರುತ್ತೆ, ಹಾಗಾಗಿ ನನಗೆ ಯಾವುದೇ ವಿಡಿಯೋಗಳನ್ನೂ ಕೂಡ ಪೀಸ್ಫುಲ್ಲಾಗಿ ಮಾಡೋಕ್ಕಾಗ್ತಾ ಇಲ್ಲ. ಐ ಆಮ್ ಸೋ ಸಾರಿ ಈ ಒಂದು ಡಿಸ್ಟರ್ಬೆನ್ಸ್ಗೆ. ನಾನು ಇದ್ರದ್ದು ಎಲ್ಲದ್ರದ್ದು ಅಮೌಂಟ್ಗಳು ಅಲ್ಲೇ ಮೆನ್ಷನ್ ಮಾಡ್ತೀನಿ. ಹೇಳೋದಕ್ಕೆ ಇವಾಗ ನನಗೆ ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಹೇಳೋದಕ್ಕೆ ಇಷ್ಟೆಷ್ಟು ಕೊಟ್ಟು ತೊಗೊಂಡೆ ಅಂತ ಆಗ್ತಾಯಿಲ್ಲ. ಸೊ ಹಂಗಾಗಿ ನಾನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಾನೀಗ ಒಂದು ಐಟಮ್ನ ತೊಗೊಳ್ತಾ ಇದ್ದೀನಿ, ಏನು ಬಂದಿದೆ ಅಂತ ನೋಡೋಣ ಬನ್ನಿ. ರಿಂಗ್ ನನಗೆ ತುಂಬ ಇಷ್ಟ, ಉಂಗುರಗಳು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಒಂದು ರಿಚ್ ಲುಕ್ ಇದೆ ಅಂತ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ತೊಗೊಂಡಿದ್ದು. ಒಳ್ಳೆ ಫಿನಿಶಿಂಗ್ ಇದೆ, ಚೆನ್ನಾಗಿದೆ ಕೂಡ. ನಾನು ಹಾಕ್ಕೊಂಡು ನೋಡ್ತಾ ಇದ್ದೀನಿ, ನನಗೆ ಆ ಬೆರಳಿಗೆ ತುಂಬ ಲೂಸ್ ಆಗುತ್ತೆ, ಸ್ವಲ್ಪ ಮಿಡಲ್ ಫಿಂಗರ್ಗೆ ಓಕೆ ಕರೆಕ್ಟ್ ಆಗುತ್ತೆ. ಸೊ ಹಂಗಾಗಿ ನಾನು ಮಿಡಲ್ ಫಿಂಗರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ನೋಡಿ ಚೆನ್ನಾಗಿ ಕಾಣಿಸ್ತಿದೆ, ಒಳ್ಳೆ ಫಿನಿಶಿಂಗ್ ಇದೆ. ಇದು ಮೀಶೋದು. ಆ್ಯಂಡ್ ಸೆಕೆಂಡ್ ಒನ್, ನಾನು ನೋಸ್ ರಿಂಗನ್ನು ತೆಗೆಸ್ಕೊಂಡಿದ್ದೀನಿ. ನಾನು ಮೂಗ್ಬಿಟ್ಟನ್ನು ಚುಚ್ಚಿಸ್ಕೊಂಡಿಲ್ಲ. ಸೊ ಹಂಗಾಗಿ ಈ ಒಂದು ಐಟಮ್ಸ್ನ ತರಿಸ್ಕೊಂಡೆ, ಬೇಕಂದಾಗ ವೇರ್ ಮಾಡ್ಬೋದು ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಕ್ಚುಲಿ ಮಂಜು ಕೂಡ ತುಂಬ ಇಷ್ಟಪಟ್ಟರು, ಚೆನ್ನಾಗಿ ಕಾಣಿಸುತ್ತೆ ನಿನಗೆ ಮೂಗ್ಬಟ್ಟು ಹಾಕಿಸ್ಕೊ ಅಂತ ಹೇಳಿದ್ರು. ಬಟ್ ನನಗೆ ಸ್ವಲ್ಪ ಭಯ ಇದೆ, ನೋಡೋಣ ಹಾಕಿಸ್ಕೊಳ್ಬೇಕು ಅಂತ ಧೈರ್ಯ ಮಾಡಿದ್ರೆ ಹಾಕಿಸ್ಕೊಳ್ತೀನಿ ನೆಕ್ಸ್ಟು. ಅಲ್ಲಿವರೆಗೂ ಈ ಥರದ್ದು ಆರ್ಟಿಫಿಷಿಯಲ್ ಹಾಕ್ಕೊಂಡು ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇರ್ತೀನಿ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ನನಗೆ ಇಷ್ಟ ಆಯಿತು ಎಲ್ಲ ಐಟಮ್ಸ್ಗಳು. ಹಾಗೆ ಇನ್ನೊಂದು ತೊಗೊಂಡು ಬಂದಂಗೆ ಓಪನ್ ಮಾಡಿ ನೋಡಿದ್ದೆ, ಅದನ್ನು ಹಾಕಿ ನೋಡಿಬಿಟ್ಟು ಅಲ್ಲಿ ಬೇರೆ ಕಡೆ ಇಟ್ಟಿದ್ದೆ, ಅದು ಕೂಡ ಹಾಕಿ ನೋಡ್ತಾ ಇದ್ದೀನಿ. ನೈಸ್, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಒಟ್ಟು ಅದರಲ್ಲಿ 4 ಬಂದಿತ್ತು. ಮತ್ತು ನಾನು ಐಲ್ಯಾಶಸ್ನ ತರಿಸ್ಕೊಂಡೆ. ಈ ಐಲ್ಯಾಶಸ್ ನನಗೆ ಸ್ಯಾರಿಗಳಿಗೆ ಹಾಕ್ಕೊಳ್ಳೋದಕ್ಕೆ ಬೇಕು ಅಂತ ಅನ್ನಿಸ್ತು. ಸೊ ಹಂಗಾಗಿ, ಮತ್ತು ಅದು ಐಲೈನರ್ ಕೂಡ ಕೊಟ್ಟಿರ್ತಾರೆ ಅದ್ರ ಜೊತೆಯಲ್ಲಿ, ಅದು ಸ್ಟಿಕ್ಕಿಯಾಗಿರುತ್ತೆ. ಇದು ಮ್ಯಾಗ್ನೆಟಿಕ್ ಐಲೈನರ್, ರೀಯೂಸಬಲ್, ನಾವು ಮತ್ತೆ ಪುನಃ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇನ್ನೂ ಒಂದು ನಾನು ಲಿಪ್ ಗ್ಲಾಸ್ನ ತರಿಸ್ಕೊಂಡೆ. ಇದು ಇನ್ಸೈಟ್ ಅವ್ರದ್ದು, ತುಂಬ ಚೆನ್ನಾಗಿದೆ, ನನಗೆ ತುಂಬ ಖುಷಿ ಆಯಿತು ಇದು ಕೂಡ. ನೋಡಿದ್ರಿ ಎಲ್ಲ ಇನ್ಸೈಟ್ ಅವ್ರದ್ದು ಚೆನ್ನಾಗಿತ್ತು, ಇಷ್ಟ ಆಯಿತು. ಆ್ಯಂಡ್ ಲಿಪ್ ಫುಲ್ಲು ಪಳಪಳ ಅಂತ ಹೊಳಿತಾ ಇದೆ. ಮತ್ತು ಸ್ವಿಸ್ ಬ್ಯೂಟಿ ಅವ್ರದ್ದು ಮೇಕಪ್ ಫಿಕ್ಸರ್ ಮತ್ತು ಸ್ವಿಸ್ ಬ್ಯೂಟಿ ಅವ್ರದ್ದು ಪಿಂಕ್ ಟಿಂಟ್ ಪ್ರೈಮರ್ನ ತರಿಸ್ಕೊಂಡಿದ್ದೀನಿ. ಮಾಯಿಶ್ಚರೈಸಿಂಗ್ ಆಗೂ ಇದೆ, ಎಲ್ಲ ಚೆನ್ನಾಗಿದೆ. ಘಮ ಅಂತೂ ಸೂಪರ್ ಆಗಿದೆ, ಮತ್ತು ಒಳ್ಳೆ ಮಾಯಿಶ್ಚರ್ ಆಗೂ ಇದೆ. ಅದು ಒಂದು ಒಳ್ಳೆ ಗ್ಲೋನ ಕೊಡುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ ಸ್ಕಿನ್ ಮೇಲೆ ಹಾಕ್ಕೊಂಡಾಗ. ನನಗೆ ಅಲ್ಲಿ ವಿಡಿಯೋದಲ್ಲಿ ಸರಿಯಾಗಿ ನಿಮಗೆ ಕಾಣಿಸ್ತಾ ಇಲ್ಲ, ತುಂಬ ಲೈಟ್ ಬೀಳ್ತಾ ಇರೋದ್ರಿಂದ. ಆ ಲೈಟ್ ಆಫ್ ಮಾಡಿದ್ರೂ ಏನೂ ಕಾಣಿಸಲ್ಲ, ಕತ್ಲೆ ಥರ ಆಗುತ್ತೆ. ಸೊ ಹಂಗಾಗಿ ನನಗೆ ಕರೆಕ್ಟಾಗಿ ತೋರ್ಸೋಕ್ಕಾಗಿಲ್ಲ. ಬಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆದಂತಹ ಪ್ರಾಡಕ್ಟ್. ಮತ್ತು ಈಗ ನಾನು ಮೇಕಪ್ಗೆ ಕೂಡ ಯೂಸ್ ಮಾಡಿದೆ, ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕಿತ್ತು. ಹಂಗಾಗಿ ಸಿಂಪಲ್ ಮೇಕಪ್ನ ಮಾಡಿಕೊಂಡೆ, ತುಂಬಾ ಖುಷಿ ಆಯಿತು. ಫಿಕ್ಸರ್ನ ಮತ್ತು ಇದನ್ನು ಕೂಡ ಈ 2 ಹೊಸದಾಗಿ ತರಿಸ್ಕೊಂಡಂಥದ್ದನ್ನ ನಾನು ಟ್ರಯಲ್ ಮಾಡಿ ನೋಡಿದ್ದೀನಿ, ತುಂಬಾ ಚೆನ್ನಾಗಿದೆ. ನೀವು ಕೂಡ ಏನಾದರೂ ಒಳ್ಳೆ ಮೇಕಪ್ ಬೇಸ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಫ್ಕೋರ್ಸ್ ನೀವು ಇದನ್ನು ತೊಗೊಳ್ಬೋದು. ಒಂದು ಒಳ್ಳೆ ಗ್ಲೋಯಿ ಲುಕ್ ಸಿಗುತ್ತೆ. ನನ್ನದು ಸ್ಕಿನ್ ನೀವು ನೋಡ್ತಾ ಇದ್ದೀರಾ. ನಾನು ಈ ವಿಡಿಯೋನ ಮಾಡಿ ಆದಮೇಲೆ ನೈಟ್ 8 ಗಂಟೆ ಆಗಿತ್ತು ನಾನು ವಾಶ್ ಮಾಡಿ ತೆಗೆಯೋ ತನಕ. ಅಲ್ಲಿವರೆಗೂ ಮೇಕಪ್ ರಿಮೂವ್ ಆಗಿರಲಿಲ್ಲ, ಹೆಂಗಿತ್ತು ಹಾಗೆ ಇತ್ತು. ನನಗೆ ತುಂಬಾ ಖುಷಿಯಾಯಿತು. ನಾನು ತೊಗೊಂಡಿರೋದು ಇದು, ಓಪನ್ ಮಾಡಿ ನೋಡೇ ಇಲ್ಲ ನಾನು, ಮೊನ್ನೆ ತೊಗೊಂಡಿದ್ದು. 1 2 3 ಇದು ಬಿಗ್ ಸೈಜ್ದು, ಇದು ಮೀಡಿಯಮ್, ಇದು ಲಾಸ್ಟ್ ಸ್ಮಾಲ್ ಸೈಜ್. ಚೆನ್ನಾಗಿದೆ ಬ್ಯಾಗ್, ಇಷ್ಟ ಆಯಿತು. ಈ ಬ್ಯಾಗ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ,
ನಾವೆಲ್ಲಾದರೂ ಹೊರಗಡೆ ಹೋಗುವಾಗ ಮೇಕಪ್ ಐಟಮ್ಸ್ನ ಮತ್ತು ನಾವೇನಾದರೂ ಮೆಡಿಕೇಷನಲ್ಲಿದ್ದರೆ ಅದನ್ನೆಲ್ಲ ತುಂಬಿಸ್ಕೊಂಡು ಹೋಗೋದಕ್ಕೆ ತುಂಬಾ ಯೂಸ್ಫುಲ್ಲಾಗಿರುತ್ತೆ. ಸೊ ಹಾಗಾಗಿ ತೊಗೊಂಡೆ ಇದನ್ನು. ಸ್ಟಾರ್ಟ್ ಆಯಿತು ಹುಳಗಳು. ಮತ್ತು ಬ್ಲೂ ಕಲರ್ ಐಲೈನರ್ ಶುಗರ್ ಅವ್ರದ್ದು, ಶುಗರ್ ಪಾಪ್. ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ. ಇದು ಬಂದಾಗ ನಾನು ಆ್ಯಕ್ಚುಲಿ ನನಗೆ ಚೆಕ್ ಮಾಡಿ ನೋಡಬೇಕಂತ ಆಸೆ ಇತ್ತು. ಬ್ಲೂ ಕಲರ್ ನನಗೆ ಬೇಕಂತ ತುಂಬ ಆಸೆಯಿಂದ ಆರ್ಡ್ರ್ ಮಾಡಿದ್ದು. ಏನಂತ ಗೆಸ್ ಮಾಡಿ. ಏನಕ್ಕೆ ತಗೊಂಡೆ ಇದನ್ನ ಅಂತ ನೋಡ್ತಾ ಇದ್ದೆ. ಅಯ್ಯೋ ರಾಮ. ತ್ರಿಪುರ ಸುಂದರಿ. ಫಸ್ಟ್ ಟೈಮ್ ನಾನು ಒಂದು ಪ್ರಾಡಕ್ಟ್ನ ಯೋಚನೆನೂ ಮಾಡಿದೆ ತಗೊಂಡಿದ್ದು. ನಾನು ಮೂಗು ಬಟ್ಟೆ ಹಾಕಿಸ್ಕೊಂಡಿಲ್ಲ. ಫಸ್ಟ್ ಆಫ್ ಆಲ್ ಒಂದು ಡಾಟ್ ಥರದ್ದಾದರೂ ಹಾಕಿಸ್ಕೊಳ್ಬೇಕಿತ್ತು, ಬಟ್ ಅದು ಹಾಕಿಸ್ಕೊಂಡಿಲ್ಲ ಅಂತ ಅದರಲ್ಲಿ ಇಷ್ಟು ದೊಡ್ಡ ತೊಗೊಂಡಿದ್ದೀನಿ. ನೋಡೋಣ ಸ್ಯಾರಿಗೆ ಹಿಂಗೆ ಕಾಣಿಸುತ್ತೆ ಅಂತ. ನಾನಿದು 2 ಕಾಂಬೋನಲ್ಲಿತ್ತು. ಒಂದು ರೆಡ್ ಕಲರ್ ಹರಳುದು, ಇನ್ನೊಂದು ಇದು. ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ಬೋದು ಅಂತ ಅನಿಸುತ್ತೆ, ಗೊತ್ತಿಲ್ಲ, ನೋಡೋಣ. ನನಗೆ ಉತ್ತರ ಕರ್ನಾಟಕ ಸ್ಯಾರಿ ಹಾಕ್ಕೊಳ್ಬೇಕಂತ ಆಸೆ. ಸೊ ಹಂಗಾಗಿ ಇದನ್ನು ತರಿಸ್ಕೊಂಡಿದ್ದು. ಹಾಗೆಯೇ ಬೇರೆ ಏನೇನೋ ಐಟಮ್ಸ್ಗಳು ನೋಡೋ ಹೊತ್ತಿಗೆ ಇದು ಕೂಡ ಕಣ್ಣಿಗೆ ಕಾಣಿಸ್ತು. ನೋಡೋಣ ಹೇಗೋ ಚೆನ್ನಾಗಿ ಕಾಣಿಸ್ತಿದೆ. ಒಂದೇ ಥರ ವೀಡಿಯೋಸ್ನ ಮಾಡೋದಕ್ಕಿಂತ ಸ್ವಲ್ಪ ಮೇಕಪ್ ವೀಡಿಯೋಸ್ನ ಮಾಡೋಣ ಅಂದ್ಬಿಟ್ಟು ತರಿಸ್ಕೊಂಡೆ ಇದನ್ನು. ಇದು ಕೂಡ ಸ್ಯಾರಿಗೆ ವೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ತೊಗೊಂಡಿದ್ದು. ಮೀಶೋದಲ್ಲಿ ಕೆಲವೊಂದು ಐಟಮ್ಸ್ಗಳು ತುಂಬ ಇಷ್ಟ ಆಗುತ್ತೆ. ಅದು ಬಟ್ಟೆ ವಿಷಯದಲ್ಲ, ಬಟ್ಟೆಯಲ್ಲಿ ನನಗೆ ಯಾವುದು ಕೂಡ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಬಟ್ ಜ್ಯುವೆಲ್ರಿ ಐಟಮಲ್ಲಿ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನಿಜವಾಗ್ಲೂ ವರ್ತ್ ₹175ಗೆ ಇಷ್ಟು ಒಳ್ಳೆ ಪ್ರಾಡಕ್ಟ್ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ನೋಡ್ತಾ ಇದ್ದೀರಾ, ಚೋಕರ್. ವಾವ್, ತುಂಬ ಚೆನ್ನಾಗಿದೆ, ನೈಸ್. ಇದ್ರ ಜೊತೆಗೆ ಓಲೆನೂ ಇದೆ. ಚೆನ್ನಾಗಿದೆ ರೂಪಾಯಿಗೆ. ಇದಂತೂ ನನಗೆ ಫೇವ್ರೇಟ್ ಆ್ಯಂಡ್ ವೆರಿ ಸೂಪರ್ ಕಾಂಪ್ಯಾಕ್ಟ್ ಪೌಡರ್. ನನಗೆ ತುಂಬ ಇಷ್ಟ. ನಾನು ಸೆಕೆಂಡ್ PU ಟೈಮ್ನಲ್ಲೆಲ್ಲ ಇದನ್ನೇ ಯೂಸ್ ಮಾಡ್ತಾಯಿದ್ದೆ. ಮಧ್ಯದಲ್ಲಿ ನಾನು ಬಿಟ್ಬಿಟ್ಟಿದ್ದೆ, ಬೇರೆ ಯಾವ್ಯಾವುದೋ ಯೂಸ್ ಮಾಡಿಕೊಂಡು ಇರ್ತಿದ್ದೆ. ಬಟ್ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಆ ಥರ ನನಗೆ ಮತ್ತೆ ಪುನಃ ಈ ಪೌಡರ್ ಬೇಕು ಅಂತ ಅನ್ನಿಸ್ತಾ ಇತ್ತು. ಯಾವುದಾದ್ರೂ ಶಾಪಲ್ಲಿ ಹೋಗಿ ಕೇಳೋಣ ಅಂತ ಅಂದ್ಕೊಂಡೆ, ಬಟ್ ಎಲ್ಲೂ ಹೋಗಿರಲಿಲ್ಲ ಹೊರಗಡೆ. ಹಾಗಾಗಿ ಆನ್ಲೈನಲ್ಲಿ ಸಿಗ್ಬೋದೇನೋ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದೆ. ಮೀಶೋನಲ್ಲಿ ಅಮೆಝಾನಲ್ಲಿ ಸಿಕ್ತು. ಇದು ಮೇಲೆ 2 ಕಲರು ಮತ್ತು ಕೆಳಗಡೆನೂ ಕೂಡ ಮಿಡಲಲ್ಲಿ 2 ಕಲರು, 2 ಶೇಡ್ ಇದೆ. ಸ್ವಲ್ಪನೇ ಕಲರ್ ಡಿಫ್ರೆನ್ಸಿಯೇಷನ್ ಇದೆ ಅಷ್ಟೇ. ಇನ್ನು ಕೆಳಗಡೆ ಶೈನಿಂಗ್ ಇರೋ ಪೌಡರ್ ಒಂದು, ಮತ್ತು ಅದಕ್ಕೆ ಹಚ್ಕೊಳ್ಳೋದಕ್ಕೆ ಒಂದು ಪ್ಯಾಡ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ಕಾಂಪ್ಯಾಕ್ಟ್ ಪೌಡರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದೊಂದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ಇದು ನಾನು ಮೀಶೋನಲ್ಲಿ ತರಿಸ್ಕೊಂಡೆ ಮೇಕಪ್ ಬ್ರಷ್. ನನಗೆ ಇಷ್ಟ ಆಗಲಿಲ್ಲ, ಏನೋ ಕ್ವಾಲಿಟಿನೂ ಅಷ್ಟು ಇಷ್ಟ ಆಗಲಿಲ್ಲ, ಮತ್ತು ಬ್ರಷದು ಮುಂದೆ ಬೇಕಾಗಿರೋ ಅಂಥದ್ದೆಲ್ಲ ಏನೂ ಅಷ್ಟು ಚೆನ್ನಾಗಿರಲಿಲ್ಲ. ಅಂದರೆ ಅದ್ರ ಜೊತೆಗೆ ಇದು ಕೂಡ ಬಂದಿತ್ತು, ಎರಡೂ ಕೂಡ ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ಇದನ್ನು ರಿಟರ್ನ್ ಕಳಿಸ್ತಾ ಇದ್ದೀನಿ. ಇನ್ನು ಇವಾಗ ತೆಗಿತಾ ಇರೋ ಐಟಮ್ಸ್ ಎಲ್ಲ ನನಗೆ ಸ್ಯಾರಿ ಹಾಕ್ಕೊಳ್ಬೇಕು ಅಂತ ತುಂಬ ಆಸೆ ಆಗಿರೋದ್ರಿಂದ ತರಿಸ್ಕೊಂಡಿರೋದು. ಇದು ಓಲೆ, ಇದ್ರ ಜೊತೆಗೆ ಸೈಡ್ ಮಾಟಿ ಅಂತ ಹೇಳ್ತಾರಲ್ಲ, ಅದು ಕೂಡ ಬಂದಿದೆ. ಸ್ಯಾರಿಗೆ ಹಾಕ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಇಷ್ಟ ಆಯಿತು. ಇದನ್ನು ಇಟ್ಕೊಳ್ತಾ ಇದ್ದೀನಿ. ಇದೊಂದು ಲಾಸ್ಟ್ ಐಟಮ್. ತ್ರೀ ಇನ್ ಒನ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದನ್ನು ತುಂಬ ಸರ್ಚ್ ಮಾಡಿ ತಗೊಂಡೆ. ಯಾರು ಕೋತಿ ಮರಿ, ಬನ್ನಿ 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 ನೋಡಿ ಬಂದಿದ್ದೀನಿ ಅಂತ.
ನೋಡಿ ಮೀಶೋದು ಚೆನ್ನಾಗಾಯ್ತಾ? ಹಲೋ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹೇಳಿ ಕರೆಕ್ಟಾಗಿ ಕಟ್ ಮಾಡೋಣ. ನನ್ನ ಹೇಳಿ ಹೆಂಗೆ ಕಾಣಿಸ್ತಾ ಇದೆ? ನಾನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ರಲ್ಲಿ ಎಲ್ಲ ಐಟಮ್ಸ್ಗಳು ತುಂಬಾ ಖುಷಿ ಕೊಡ್ತು, ಇಷ್ಟ ಆದವು. ಅದೊಂದು ಬ್ರಷ್ ಮಾತ್ರ ಇಷ್ಟ ಆಗಲಿಲ್ಲ, ಅದನ್ನು ರಿಟರ್ನ್ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಮೇಕಪ್ ಲುಕ್ ಹೇಗಿದೆ ನೋಡಿ. ಹೊಸದಾಗಿ ತೊಗೊಂಡಿದ್ದು 2 ಐಟಮ್ನ ಯೂಸ್ ಮಾಡಿ ಮಾಡ್ಕೊಂಡಿರೋದು. ನನಗಂತೂ ತುಂಬಾ ಖುಷಿ ಆಯಿತು, ಇಷ್ಟ ಆಯಿತು. ನನ್ನ ಪಿಂಪಲ್ ಆ್ಯಂಡ್ ನನ್ನ ಡಾರ್ಕ್ ಸ್ಪಾಟ್ ಸ್ಕಿನ್ಗೆ ತುಂಬಾ ಸರ್ಚ್ ಮಾಡಿ ತುಂಬ ಟೈಮ್ನ ಸ್ಪೆಂಡ್ ಮಾಡಿ ಈ ಒಂದು ವಿಷಯವಾಗಿ ಇದೆಲ್ಲ ಐಟಮ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ. ಈ ಒಂದು ರಿವ್ಯೂ ವಿಡಿಯೋ ನೀವು ಕೂಡ ಏನಾದರೂ ತೊಗೊಳ್ಳೋ ಹೊತ್ತಿಗೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.